ನಮಸ್ತೆ, ನಾನು ಡಾಕ್ಟರ್ ಚೈತ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ಆಟಿಸಮ್ ಬಗ್ಗೆ ತಿಳ್ಕೊಳ್ಳೋಣ. ಆಟಿಸಮ್ ಅಥವಾ ಇದನ್ನು ಕನ್ನಡದಲ್ಲಿ ಸ್ವಲೀನತೆ ಎನ್ನಲಾಗುತ್ತೆ. ದಿಸ್ ಈಸ್ ನಾಟ್ ಅ ಡಿಸೀಸ್. In reality, autism is a neurological and developmental condition that affects how people communicate and interact with each other and they experience the world. It has nothing to do with physical appearance or level of attractiveness. It is a developmental disorder related to brain growth. ಪ್ರಮುಖ ಲಕ್ಷಣಗಳು ಏನೆಲ್ಲ ಒಂದು ಲಕ್ಷಣಗಳಿರುತ್ತೆ ಪೀಪಲ್ ವಿತ್ ಆಟಿಸಮ್ ಅಲ್ಲಿ ಅಂದರೆ ಯೂಶಲಿ ಅವರ ಒಂದು 3 ಮೇನ್ ಚಾಲೆಂಜಸ್ ಫೇಸ್ ಮಾಡ್ತಾ ಇರ್ತಾರೆ. ನಂಬರ್ 1, ಸೋಷಿಯಲ್ ಇಂಟ್ರಾಕ್ಷನ್. ಅವರಿಗೆ ಬೇರೆಯವ್ರ ಜೊತೆ ಬೇಗ ಬೆರೆಯಲು ಅಥವಾ ಮಿಂಗಲ್ ಆಗಲು ಕಷ್ಟ ಆಗ್ತಾ ಇರುತ್ತೆ. ಮೇಂಟೈನಿಂಗ್ ಐ ಕಾಂಟ್ಯಾಕ್ಟ್ ಈಸ್ ಆಫನ್ ವೆರಿ ಅನ್ಕಂಫರ್ಟಬಲ್ ಫಾರ್ ದೆಮ್. ಸೋಷಿಯಲ್ ಕ್ಯೂಸ್ ಅಥವಾ ಜನಗಳ ಒಂದು ಬಾಡಿ ಲ್ಯಾಂಗ್ವೇಜ್ ಅರ್ಥ ಮಾಡಿಕೊಳ್ಳೋದಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ನಂಬರ್ 2, ಕಮ್ಯುನಿಕೇಷನ್, ಸಂವಹನ ಅಂದರೆ ಡಿಲೇಡ್ ಸ್ಪೀಚ್ ಅಥವಾ ಮಾತನಾಡಲು ತಡವಾಗಬಹುದು. ಕೆಲವೊಮ್ಮೆ ಒಂದೇ ಮಾತನ್ನು ಪದೇ ಪದೇ ಹೇಳ್ತಾರೆ. ಆ್ಯಂಡ್ ಜೋಕ್ಸ್ ಮತ್ತು ವ್ಯಂಗ್ಯವಾಗಿ ಸರ್ಕಾಸ್ಟಿಕ್ ಮಾತುಗಳು ಇವರಿಗೆ ಬೇಗ ಅರ್ಥ ಆಗ್ತಾ ಇರೋದಿಲ್ಲ. ಅವರು ಎಲ್ಲವನ್ನು ಲಿಟ್ರಲ್ ಆಗಿ ತಗೊಳ್ತಾ ಇರ್ತಾರೆ. ನಂಬರ್ 3, ರಿಪಿಟೇಟಿವ್ ಬಿಹೇವಿಯರ್, ಒಂದೇ ರೀತಿಯ ನಡವಳಿಕೆ. ದೆ ಫೈಂಡ್ ವೆರಿ ಕಂಫರ್ಟಬಲ್ ಇನ್ ರೂಟೀನ್ಸ್. ದಿನ ಮಾಡುವ ಕೆಲಸಗಳಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಅವರಿಗೆ ಆತಂಕ, ಆಂಗ್ಸೈಟಿ ಅನ್ನೋದು ಆಗ್ತಾ ಇರುತ್ತೆ. ಹ್ಯಾಂಡ್ ಫ್ಲಾಪಿಂಗ್, ರಾಕಿಂಗ್ ಅಥವಾ ಒಂದೇ ಕಡೆ ಸುತ್ತುವುದು, ಇವುಗಳ ಮೂಲಕ ಅವರ ಒಂದು ಎಮೋಷನ್ಸ್ನ ಅವರು ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತಾರೆ. ಒಂದು ನೆನಪಿಡಬೇಕಾದ ಅಂಶಗಳು ಅಂತಂದರೆ ಇಟ್ಸ್ ಅ ಸ್ಪೆಕ್ಟ್ರಮ್. ಪ್ರತಿಯೊಬ್ಬ ಆಟಿಸಮ್ ಇರುವ ವ್ಯಕ್ತಿಯು ಒಂದೇ ಥರ ಇರೋದಿಲ್ಲ. ಸಮ್ ಮೇ ನೀಡ್ ಅ ಲಾಟ್ ಆಫ್ ಹೆಲ್ಪ್ ವೈಲ್ ಅದರ್ಸ್ ಆರ್ ಹೈಲಿ ಇಂಟೆಲಿಜೆಂಟ್ ಆ್ಯಂಡ್ ಕ್ಯಾನ್ ಲಿವ್ ಇಂಡಿಪೆಂಡೆಂಟ್ಲಿ. ಸೆನ್ಸರಿ ಸೆನ್ಸಿಟಿವಿಟಿ, ಅವರಿಗೆ ಸಣ್ಣ ಶಬ್ದ ಅಥವಾ ಲೈಟ್ ಕೂಡ ತುಂಬಾ ಕಿರಿಕಿರಿ ಉಂಟು ಮಾಡ್ತಾ ಇರುತ್ತೆ. ಯುನೀಕ್ ಸ್ಟ್ರೆಂತ್, ಮೆನಿ ಆಟಿಸ್ಟಿಕ್ ಪೀಪಲ್ ಹ್ಯಾವ್ ಅಮೇಝಿಂಗ್ ಮೆಮೊರಿ ಆರ್ are gifted in music, art or coding. How we should react to the autistic child. Don't judge a child by their behavior. ಅವರಿಗೆ ನಮಗಿಂತಲೂ ಸ್ವಲ್ಪ ಹೆಚ್ಚಿನದಾಗಿ ತಾಳ್ಮೆ ಅಥವಾ ಸಹಾನುಭೂತಿ ಬೇಕಾಗುತ್ತೆ. Follow to know more about the cause and how to overcome the autism in the next upcoming videos. Thank you.